ಎಲ್ರಿಗೂ ನಮಸ್ಕಾರ. ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 13/2/2025 ಕರೆಂಟ್ ಅಫೇರ್ಸ್ ವಿಡಿಯೋವನ್ನು ನೋಡ್ತಿದ್ದೀರಾ. ಈ ತರಗತಿಯ PDF ನೋಟ್ಸ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀಡಲಾಗಿದೆ. ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ವೆಬ್ಸೈಟ್ ಲಿಂಕ್ ಇರುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಇಂದಿನಿಂದ ಪ್ರತಿದಿನ ಯಾವುದೇ ವಿಡಿಯೋನ ಅಪ್ಡೇಟ್ ಮಾಡಿದ್ರೆ ಆ ಕ್ಲಾಸ್ನ PDF ನೋಟ್ಸ್ ನಮ್ಮ ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ. ಜೊತೆಗೆ ನಿಮಗೆ ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಏನಾದ್ರು ಬೇಕು ಅಂದ್ರೆ 120ಗೆ ಸಿಗ್ತಾ ಇದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಪಡ್ಕೋಬಹುದು. ಪೇ ಮಾಡಿ ಈ ಒಂದು PDF ನೋಟ್ಸ್ ಅನ್ನ ತಗೋಬಹುದು. ಮುಂದಿನ AI ಶೃಂಗಸಭೆ ಕೆಳಕಂಡ ಯಾವ ಜಾಗದಲ್ಲಿ ನಡೆಯುತ್ತೆ? ಮುಂದಿನ AI ಶೃಂಗಸಭೆ ಭಾರತದಲ್ಲಿ ನಡೀತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ಫ್ರೆಂಚ್ನ ಅಧ್ಯಕ್ಷರಾದ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ಸಹ ಅಧ್ಯಕ್ಷದಲ್ಲಿ ಪ್ಯಾರಿಸ್ನಲ್ಲಿ ನಡೆದ AI ಕ್ರಿಯಾ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಮುಂದಿನ ಶೃಂಗಸಭೆಯನ್ನ ಭಾರತದಲ್ಲಿ ಆಯೋಜನೆ ಮಾಡಲಾಗುತ್ತೆ ಅಂತ ಘೋಷಣೆ ಮಾಡಿರ್ತಾರೆ. AI ಆಡಳಿತ ಚೌಕಟ್ಟುಗಳನ್ನು ಸ್ಥಾಪಿಸುವಲ್ಲಿ ಜಾಗತಿಕ ಸಹಕಾರದ ಮಹತ್ವದ ಬಗ್ಗೆ ಹೇಳಲಾಗುತ್ತೆ. ಇತ್ತೀಚೆಗೆ ರಾಷ್ಟ್ರೀಯ ಸ್ನೂಕರ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಕೆಳಗಿನ ಯಾರು ಗೆದ್ದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಪಂಕಜ್ ಅಡ್ವಾಣಿ ಅವರು. ಭಾರತದ ಅತ್ಯಂತ ಯಶಸ್ವಿ ಸ್ನೂಕರ್ ಆಟಗಾರ ಪಂಕಜ್ ಅಡ್ವಾಣಿ. ನೋಡಿ, ರೈಲ್ವೇಸ್ ಮತ್ತು ಇನ್ನಿತರ ಪರೀಕ್ಷೆಗಳಲ್ಲಿ ಪಂಕಜ್ ಅಡ್ವಾಣಿ ಯಾವ ಕ್ರೀಡೆಗೆ ಸಂಬಂಧಪಡುತ್ತಾರೆ ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ. ನಮ್ಮ ಕರ್ನಾಟಕದ ಹಲವಾರು ಪರೀಕ್ಷೆಗಳಲ್ಲೂ ಕೂಡ ಈ ತರ ಪ್ರಶ್ನೆಗಳನ್ನ ರೈಸ್ ಮಾಡ್ತಾರೆ. ಪಂಕಜ್ ಅಡ್ವಾಣಿ ಕೆಳಕಂಡ ಯಾವ ಕ್ರೀಡೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ ಅನ್ನೋ ಪ್ರಶ್ನೆಯನ್ನ ರೈಸ್ ಮಾಡೋ ಮೂಲಕ ನಿಮಗೆ ಇವರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಬೋದು. ನಮ್ಮ ಭಾರತದ ಅತ್ಯಂತ ಯಶಸ್ವಿ ಸ್ನೂಕರ್ ಆಟಗಾರ ಪಂಕಜ್ ಅಡ್ವಾಣಿ ಮತ್ತೊಮ್ಮೆ ರಾಷ್ಟ್ರೀಯ ಸ್ನೂಕರ್ ಚಾಂಪಿಯನ್ಶಿಪ್ ಅನ್ನ ಗೆದ್ದಿರ್ತಾರೆ. ಇದು ಅವರ 36ನೇ ರಾಷ್ಟ್ರೀಯ ಪ್ರಶಸ್ತಿಯಾಗಿದ್ದು 10ನೇ ಪುರುಷರ ಸ್ನೂಕರ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಕೂಡ ಆಗಿದೆ. ONGCಯನ್ನ ಪ್ರತಿನಿಧಿಸುವ ಅಡ್ವಾಣಿ ಫೈನಲ್ನಲ್ಲಿ ಬ್ರಿಜೇಶ್ ದಮಾನಿಯವರನ್ನ ಸೋಲಿಸುವ ಮೂಲಕ ಈ ಸಾಧನೆಯನ್ನ ಮಾಡಿರ್ತಾರೆ. ಈ ಪಂದ್ಯಾವಳಿಯಲ್ಲಿರುವ ಪ್ರದರ್ಶನ ಏನಿದೆ ಇದು ಏಷ್ಯನ್ ಮತ್ತು ವಿಶ್ವ ಚಾಂಪಿಯನ್ಶಿಪ್ಗಳಿಗೆ ಭಾರತೀಯ ತಂಡವನ್ನ ನಿರ್ಧರಿಸುವಲ್ಲಿ ನಿರ್ಣಾಯಕ ಅಂತ ಹೇಳ್ಬೋದಾಗಿರುತ್ತೆ. ಇತ್ತೀಚೆಗೆ ಚೆನ್ನೈ ಓಪನ್ 2025ರಲ್ಲಿ ಟೆನ್ನಿಸ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಕೆಳಗಿನ ಯಾರು ಗೆದ್ದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಕೈರಿಯನ್ ಜಾಕೆಟ್ ಅಂತವರ ಹೆಸರು. ತಮಿಳುನಾಡಿನ ನುಂಗಂಬಕ್ಕಂನಲ್ಲಿರುವ SDAT ಟೆನ್ನಿಸ್ ಕ್ರೀಡಾಂಗಣದಲ್ಲಿ ಫ್ರಾನ್ಸ್ ದೇಶದ ಕೈರಿಯನ್ ಜಾಕೆಟ್ ಅನ್ನೋರು ಚೆನ್ನೈ ಓಪನ್ 2025ರ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ. ಫೈನಲ್ನಲ್ಲಿ ಸ್ವೀಡನ್ ದೇಶದ ಎಲಿಯಾಸ್ ಎಮೋರ್ ಅನ್ನೋರನ್ನ ಸೋಲಿಸುವ ಮೂಲಕ ತಮ್ಮ ಮೊದಲ ATP ಪ್ರಶಸ್ತಿಯನ್ನು ಅವರು ತಮ್ಮದಾಗಿಸಿಕೊಂಡಿದ್ದಾರೆ. 14ನೇ ಏಷ್ಯನ್ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವೇದಿಕೆ ಎಲ್ಲಿ ನಡೆಯುತ್ತಿದೆ? ಇದಕ್ಕೆ ಸರಿಯಾದ ಉತ್ತರ ದೆಹಲಿ. 14ನೇ ಏಷ್ಯನ್ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವೇದಿಕೆ ಫೆಬ್ರವರಿ 12ರಿಂದ 15 ತನಕ ರಾಷ್ಟ್ರೀಯ ರಾಜಧಾನಿ ನವದೆಹಲಿಯಲ್ಲಿ ನಡೀತಾ ಇದೆ. ಏಷ್ಯನ್ ಫಿಶರೀಸ್ ಸೊಸೈಟಿ ಮತ್ತು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅವರ ಸಹಯೋಗದ ಜೊತೆ ಇದನ್ನ ಆಯೋಜನೆ ಮಾಡಲಾಗಿದೆ. ಏಷ್ಯಾ ಪೆಸಿಫಿಕ್ ನಲ್ಲಿ ನೀಲಿ ಬೆಳವಣಿಗೆಯನ್ನ ಹಸಿರುಗೊಳಿಸಿ ಅನ್ನೋ ಒಂದು ಥೀಮ್ ಅನ್ನ ಇಟ್ಕೊಂಡು ಈ ಒಂದು ಸಮಾವೇಶವನ್ನ ನಡೆಸಲಾಯಿತು. ಭಾರತದ ಮೊದಲ ಸ್ಥಳೀಯ ಸ್ವಯಂಚಾಲಿತ ಬಯೋಮೆಡಿಕಲ್ ತ್ಯಾಜ್ಯ ಸಂಸ್ಕರಣಾ ಘಟಕವಾದ ಶ್ರೀಜನಮನ್ನ ಯಾರು ಉದ್ಘಾಟನೆ ಮಾಡಿರುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು. ಫೆಬ್ರವರಿ 10, 2025ರಂದು ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಭಾರತದ ಮೊದಲ ಸ್ಥಳೀಯ ಸ್ವಯಂಚಾಲಿತ ಬಯೋಮೆಡಿಕಲ್ ತ್ಯಾಜ್ಯ ಸಂಸ್ಕರಣಾ ಘಟಕ, ಅದರ ಹೆಸರು ಶ್ರೀಜನಂ ಅಂತ, ಇದನ್ನ ನವದೆಹಲಿಯ ಏಮ್ಸ್ ನಲ್ಲಿ ಉದ್ಘಾಟನೆ ಮಾಡಿರ್ತಾರೆ. ಇದು ನಿಮ್ಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ಇದನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥವ್ರು ಯಾರ್ಯಾರು? CSIR NIIST. ಒಲಿಂಪಿಕ್ಸ್ನ ಈ ಸ್ಪೋರ್ಟ್ಸ್ ಗೇಮ್ 2027ರಲ್ಲಿ ಎಲ್ಲಿ ನಡೆಯುತ್ತೆ? ಟೋಕಿಯೋ, ಒಟಾವಾ, ರಿಯಾದ್, ಬರ್ಲಿನ್. ಇದಕ್ಕೆ ಸರಿಯಾದ ಉತ್ತರ ರಿಯಾದಲ್ಲಿ ನಡೆಯುತ್ತೆ. ಮೊದಲ ಒಲಿಂಪಿಕ್ಸ್ ಈ ಸ್ಪೋರ್ಟ್ಸ್ ಕ್ರೀಡಾಕೂಟ 2027ರಂದು ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆಯಲಾಗುತ್ತೆ.
ಇದು ಚೊಚ್ಚಲವಾಗಿ ನಡೀತಾ ಇರತಕ್ಕಂತಹ ಈ ಸ್ಪೋರ್ಟ್ಸ್ ಕ್ರೀಡಾಕೂಟ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಫೆಬ್ರವರಿ 11, 2025ರಂದು ಸೌದಿ ಅರೇಬಿಯಾದೊಂದಿಗೆ 12 ವರ್ಷಗಳ ಒಪ್ಪಂದವನ್ನ ಮಾಡಿಕೊಂಡಿದೆ. ಅದರ ಭಾಗವಾಗಿ ಇದನ್ನ ಘೋಷಣೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕಾಗಿ ಐಒಸಿ, ಸೌದಿ ಒಲಿಂಪಿಕ್ ಮತ್ತು ಪ್ಯಾರಾ ಒಲಿಂಪಿಕ್ ಸಮಿತಿ ಪಾಲುದಾರಿಕೆ ಅಂದ್ರೆ ಒಂದು ಒಪ್ಪಂದವನ್ನು ಕೂಡ ಮಾಡಿಕೊಂಡಿರ್ತಾರೆ. R-37M ಕ್ಷಿಪಣಿಯನ್ನ ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಆಯ್ಕೆಗಳನ್ನ ನೋಡ್ಕೊಳ್ಳಿ. ಸರಿಯಾದ ಉತ್ತರ ರಷ್ಯಾ ದೇಶ R-37M ಅನ್ನೋ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದೆ. ರಷ್ಯಾ ಭಾರತಕ್ಕೆ ವಿಶ್ವದ ಅತ್ಯುತ್ತಮ ಗಾಳಿಯಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿಗಳಲ್ಲಿ ಒಂದಾಗಿರುವ R-37M ಕ್ಷಿಪಣಿಯನ್ನ ನೀಡಿದೆ. ಇದನ್ನ ಸಂಪೂರ್ಣವಾಗಿ ರಷ್ಯಾ ದೇಶ ಅಭಿವೃದ್ಧಿಪಡಿಸಿದೆ. ದೃಶ್ಯ ವ್ಯಾಪ್ತಿಯನ್ನ ಮೀರಿ ಶತ್ರು ಯುದ್ಧ ವಿಮಾನಗಳು ಮತ್ತು ಡ್ರೋನ್ಗಳನ್ನ ಗುರಿಯಾಗಿಸಲು ಇದನ್ನ ವಿನ್ಯಾಸಗೊಳಿಸಲಾಗಿದೆ. ಇದು R-33 ಕ್ಷಿಪಣಿಯಿಂದ ವಿಕಸನಗೊಂಡಿದೆ. ಅಂದ್ರೆ ಅದರ ಒಂದು ಇದನ್ನ ತಯಾರು ಮಾಡೋದಕ್ಕೆ ಅದನ್ನ ಒಂದು ಎಕ್ಸಾಂಪಲ್ ಆಗಿ ಬಳಸಲಾಗಿದೆ. ಇದರಿಂದ ವಿಕಸನಗೊಂಡಿರ್ತಕ್ಕಂಥದ್ದಾಗಿರ್ತದೆ ಮತ್ತು ಟ್ಯಾಂಕರ್ ವಿಮಾನದಂತಹ ಹೆಚ್ಚಿನ ಮೌಲ್ಯದ ವೇದಿಕೆಗಳನ್ನ ಗುರಿಯಾಗಿಸಿರುತ್ತೆ. ಕ್ಷಿಪಣಿ 300ರಿಂದ 400 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು ಮ್ಯಾಕ್ 6 ವರೆಗೆ ವೇಗವನ್ನ ಹೊಂದಿದೆ. ಇನ್ನು ದೀರ್ಘ ಶ್ರೇಣಿಯ ಪ್ರತಿಬಂಧಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದ್ರ ಕಡೆ ಈ ಒಂದು ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಲಾಗಿದೆ. ಈಗ ಒಂದಿಷ್ಟು ಒನ್ ಲೈನರ್ಗಳು ರೀಸೆಂಟ್ ಆಗಿರುವಂತಹ ದಿನಗಳದ್ದು. ಇವೆಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ ಪ್ರತಿದಿನ. ನೀವೇನಾದ್ರು ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡುವುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಇದೆ. 2025ರ ಕೃತಕ ಬುದ್ಧಿಮತ್ತೆ ಕ್ರಿಯಾ ಶೃಂಗಸಭೆ ಫ್ರಾನ್ಸ್ ಅಲ್ಲಿ ನಡೆಯುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಇದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಶನ್. ನೆಕ್ಸ್ಟ್, ಲಿಂಫಾಟಿಕಾ ಪೈಲಿಯಾರಿಸಿಸ್ ಅನ್ನು ತೊಡೆದು ಹಾಕಲು ಇತ್ತೀಚೆಗೆ ಕೇಂದ್ರ ಸಚಿವರು ರಾಷ್ಟ್ರವ್ಯಾಪ್ತಿ MDA ಅನ್ನುವ ಅಭಿಯಾನವನ್ನು ಮಾಡಿದ್ರು. ಆ ಒಂದು ಕೇಂದ್ರದ ಸಚಿವರು ಯಾರು ಅಂದ್ರೆ JP ನಡ್ಡಾ ಅವರು. ನೆಕ್ಸ್ಟ್, ಮಣಿಪುರದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತವರು N ಬಿರೇನ್ ಸಿಂಗ್. ಇವರು ಮುಖ್ಯಮಂತ್ರಿಗಳಾಗಿದ್ರು. ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಇವಾಗ ಕೊಟ್ಟಿರ್ತಾರೆ. ಇನ್ನು 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಲವ್ಲಿನಾ ಬೊಗೊರ್ಹೈನ್ ಅವರು ಬಾಕ್ಸಿಂಗ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಅದು ಯಾವ ವಿಭಾಗ ಅಂದ್ರೆ 75 kg ವಿಭಾಗ. ಇತ್ತೀಚೆಗೆ ನಮ್ಮ ಉಕ್ಕಿನ ಸಚಿವಾಲಯದ ನಿರ್ದೇಶಕಿಯಾಗಿ ಮೈಮುನ್ ಅಲಂ ಅವರು ಆಯ್ಕೆಯಾಗಿರ್ತಾರೆ. ನಮ್ಮ ಕೆಂಪುಕೋಟೆಯಲ್ಲಿ ಭಾರತ ಪರ್ವ 2025 ಕಾರ್ಯಕ್ರಮವನ್ನ ಕೇಂದ್ರದ ಪ್ರವಾಸೋದ್ಯಮ ಸಚಿವಾಲಯ ಆಯೋಜನೆ ಮಾಡ್ತಾ ಇದೆ. ದಶಾವತಾರ ಎನ್ನುವುದು ನಮ್ಮ ಮಹಾರಾಷ್ಟ್ರ ರಾಜ್ಯ ಏನಿದೆ ಅಲ್ಲಿ ಕಂಡುಬರುವ ಸಾಂಪ್ರದಾಯಿಕ ಜನಪದ ರಂಗಭೂಮಿಯ ಒಂದು ರೂಪವಾಗಿದೆ. ಇನ್ನು ಒಡಿಸ್ಸಾ ರಾಜ್ಯ ಇತ್ತೀಚೆಗೆ ಬಿಕಾಶಿತ್ ಗಾಂವ್ ಅನ್ನೋ ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಸೊ ಇಲ್ಲಿ ಕೆಲವು ನಿಮಗೆ ರೆಫರೆನ್ಸ್ಗಳ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ವಿಡಿಯೋನ ಪಾಸ್ ಮಾಡಿ ಓದ್ಕೊಂಡು ನೀವು ಸಂಪೂರ್ಣವಾಗಿ ಮಾಹಿತಿಗಳನ್ನ ಪಡ್ಕೋಬಹುದು. ಸೊ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.